ಸೊಂಬುಳ ಎಲ್ಲ ಸೊಂಬುಗಳವೆ, ಸೊಂಬುಳಾಗೆ ಇರ್ತದೆ ನೀರು. ಪಾಪ ಬಡವ್ರಿಗೆ ಅವ್ರಿಗೂ ಪಾಪ ಅವ್ರಿಗೆ ಸಮಸ್ಯೆ ಇದೆ ಪಾಪ ನೀರ್ದು. ಸೊಂಬುಲೆಲ್ಲ ಎಲ್ಲರವರೆಗೂ ಸಮಸ್ಯೆ ಇದೆ ಅವ್ರಿಗೂ ಪಾಪ. ಸ್ಮಶಾನದೆಲ್ಲ ಏನೋ ಸಮಸ್ಯೆ ಇತ್ತಂತೆ. ಸ್ಮಶಾನದ ಇದೆ ಸರ್, ಇನ್ನ ಏನೋ ಪೆಂಡಿಂಗಲ್ಲಿದೆ ಏನೋ ಅನ್ಕೊಂಡಿಲ್ಲ ಅವರು. ಸ್ಮಶಾನ ಇನ್ನ ಕಂಪ್ಲೀಟ್ ಆಗಿಲ್ಲ ಸರ್. ಜಾಗ ಗುರುತು ಮಾಡಿದ್ದಾರೆ, ಜಾಗ ಕೊಟ್ಟವ್ರೆ, ಇನ್ನ ಮಾಡಿಲ್ಲ ಅದು, ಇನ್ನ ಮಾಡಿಲ್ಲ, ರೆಡಿ ಮಾಡಿಲ್ಲ ಇನ್ನು ಅದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಂಗೈತೆ ಅದು ಏನು ಸರ್ ಸುಮ್ಮನೆ ಇದೆ ಅಷ್ಟೇ, ಏನು ಟ್ರೀಟ್ಮೆಂಟ್ ಏನು ಕೊಡ್ತಾ ಇಲ್ಲ ಅಲ್ಲೂ. ಇಲ್ಲಿ ಅಲ್ಲಿಗೆ ಏನಾವ್ರಿ ಚಿಕ್ಕಬಳ್ಳಾಪುರ ಹೋಗ್ರಿ ಅಂತಾರೆ. ಯಾರು ಕರ್ಕೊಂಡು ಸ್ವಲ್ಪ ಏನೋ ಬರ್ತಾ ಇದೆ, ಏನೋ ಗೊತ್ತಿಲ್ಲ ಸರ್ ನಮಗೆ. ಸುಮ್ಮನೆ ಎಮರ್ಜೆನ್ಸಿಗೆ ಬರ್ತಾ ಇದೆ, ಎಮರ್ಜೆನ್ಸಿ ಊರಲ್ಲಿ ಬಂದಿರ್ತದೆ ಅಷ್ಟೇ. ರೆಸ್ಪಾನ್ಸ್ ಮಾಡ್ತಾರ? ಪರವಾಗಿಲ್ಲ ಸರ್, ಅದೇನು ಪರವಾಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಸರ್ ಏನಿಲ್ಲ, ಸಿಸ್ಟರ್ಸ್ ಇರಲ್ಲ, ಡಾಕ್ಟರ್ ಇರಲ್ಲ. ಏನನ್ನ ಹೆಚ್ಚು ಕಮ್ಮಿ ಆದ್ರೂ ಚಿಕ್ಕಬಳ್ಳಾಪುರ ಹೋಗ್ಬೇಕು. ಅದೇ ಆಂಬ್ಯುಲೆನ್ಸ್ ಸೇವೆ ಇಟ್ಕೊಂಡಿದ್ದಾರೆ, ಮಾಡ್ಬೋದು. ಈಗ ದುಡ್ಡು ಇಲ್ದಿರೋರು ಏನಾದ್ರು ಟ್ರೀಟ್ಮೆಂಟ್ಗೆ ಹೋಗ್ಬಿಟ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಪ್ರದೀಪ್ ಈಶ್ವರ್ ಅವರು. ಆ ಥರದ್ದು ಏನಾದ್ರು ಉದಾಹರಣೆ ನೋಡಿದ್ದೀರಾ, ಎಕ್ಸಾಂಪಲ್? ಸರ್ ಅದು ಪರವಾಗಿಲ್ಲ ಸರ್, ಯಾರೋ ಒಬ್ಬರು ಮಾಡ್ತಾರೆ, ಏನು ಇಲ್ಲ ಇರೋರು ಮಾಡ್ತಾರೆ, ಪರವಾಗಿಲ್ಲ. ಅದೇನೋ ಇಲ್ಲಿ ಅಕಸ್ಮಾತ್ ಎಮರ್ಜೆನ್ಸಿ ಆದ್ರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಸೌಕರ್ಯ ಇಲ್ಲ ನಮಗೆ ಅಂತ ಇಲ್ಲಿ ಇಲ್ಲ, ಪ್ರೈವೇಟ್ಗೆ ಹೋಗ್ಬೇಕಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಹೋಗ್ಬೇಕು. ಅದೇ ಸರ್ ಸಮಸ್ಯೆ. సంబళ మాకు అదుకు లింక్ లేదు. ఆంధ్రాలో 5,000. ప్రదీప్ ఈశ్వర్కు అడగండి. ಏನು ಸರ್ ನೋಡ್ಕೊಬೇಕು, ನಮ್ಮ ಏನೈತೆ ನೋಡ್ಕೊಬೇಕು. ಇವಾಗ ಆಯಪ್ಪನು ಬೇರೆಯವರೆಲ್ಲ ಇದೇ ಊರವ್ರ ಏನೋ ನೋಡ್ಕೊಬೇಕು. ಆಯಪ್ಪನು ನಮ್ಮವ್ರ ಅಂತ ನೋಡ್ಕೊಬೇಕ, ಬೇರೆಯವ್ರು ಯಾರು ಇಲ್ಲ ಅಂತ. ಏನೋ ನಾವೇನೋ ಕೂಲಿನ ಮಾಡ್ಕೊಂತ ಅವ್ರಿಗೆ ಹೇಳಿ ಸರ್, ಪಾಪ ಅವ್ರಿಗೆ ಯಾರು ನೋಡ್ಕೊಂತಾರ ಪಾಪ. ನೀರು ಬರಲ್ಲ, ಏನಿಲ್ಲ. ಹುಟ್ಟದಾಗಿಂದ ಬಾಡಿಗೆ ಮನೆಯಾಗಿದ್ದೀವಿ, ನೀರು ಬರಲ್ಲ, ಬರೋದಿಲ್ಲ, ಏನೂ ಇಲ್ಲ. ಇದೆ ಸಂಪ ಇದು. ಬಾಡಿಗೆ ಮನೆಯಾಗಿದ್ದೀನಿ, 2 ಮಕ್ಳು ಸಾಕೊಂಡು, ಗಂಡ ಇಲ್ಲ, ಏನು ಇಲ್ಲ. ಅವ್ರ ಮನೆ ಅವ್ರು ನೋಡ್ಕೊಂತಾರೆ ಅಷ್ಟೇ. ಹುಟ್ಟದಾಗಿಂದ ಬಾಡಿಗೆ ಮನೆಯಾಗಿದ್ದೀನಿ. ಗಂಡ ಇಲ್ಲ, 2 ಮಕ್ಳು ಸಾಕೊಂಡು ಶಾಲೆಗೆ ಕಳಿಸ್ಬಿಟ್ಟು ಕೂಲಿಗೆ ಹೋಗಿ ಮಾಡ್ಕೊಂತ ಇದ್ವಿ. ಈಗ ಕೂಲಿ ಕಾರ್ಮಿಕರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರಲ್ಲ ಪ್ರದೀಪ್ ಈಶ್ವರ್ ಅವರು, ಸಹಾಯ ಮಾಡ್ತೀವಿ, ಸಹಾಯಧನ ಕೊಡ್ತೀವಿ ಅಂತ ಹೇಳಿ. ಏನು ಇಲ್ಲ, ಯಾರು ಏನು ಮಾಡಿಲ್ಲ, ಏನು ಇಲ್ಲ. ಯಾರು ಏನು ಕೊಡಲ್ಲ. ನಿಮ್ಮ MLA ಯಾರು ಅಂತ ಗೊತ್ತಲ್ವಾ? ಇದೇ ಊರವ್ರವರು ಬಂದಿದ್ರ ನಿಮಗೆ ಮಾತಾಡ್ಸಕ್ಕೆ? ಏನಿಲ್ಲ, ನಾವು ಮಾತಾಡೂ ಇಲ್ಲ. ನಾವು ಯಾವಾಗೋ ಅವಾಗ ನೋಡಿರ್ತೀವಿ, ಇಲ್ಲಾಂದ್ರೆ ಇಲ್ಲ. 3 ತಿಂಗಳಾಯ್ತು ಗಂಡ ತಿರೋಗೆ. ಗೌರ್ಮೆಂಟ್ ಇಂದ ಸವಲತ್ತು ಏನಾದ್ರು ದುಡ್ಡು 2,000 ರೂಪಾಯಿ ಏನು ಬರಲ್ಲ ನಂಗೆ. ಯಾಕೆ ಕರ್ನಾಟಕದವ್ರ ತರ ನೀವು? ಇಲ್ಲಿದ್ದು ಆಧಾರ್ ಕಾರ್ಡ್ ಇದೆಲ್ಲ, ವೋಟರ್ ಐಡಿ ಇದೆ ಅಲ್ವಾ? ಮತ್ತೆ ಇದು ಗೃಹಲಕ್ಷ್ಮಿದು 3 ವರ್ಷದಿಂದ ಏನು ಬರ್ತಾ ಇಲ್ಲ ನಂಗೆ. ಅಪ್ಲೈ ಮಾಡ್ಲಿಲ್ವಾ ನೀವು? ಈಗ ಮಕ್ಳಿಗೆ ಎಜುಕೇಶನ್ ಮಾಡಕ್ಕೆ ಸಮಸ್ಯೆ ಆಗ್ತಿದೆ ನಿಮಗೆ. ಅವ್ರು ಹೇಳ್ತಾರಲ್ಲ, ಆ ಥರ ಸಮಸ್ಯೆ ಇದ್ರೆ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತಿದ್ರು ಪ್ರದೀಪ್ ಅವರು. ಏನು ಕೊಡಲ್ಲ, ಏನು ಇಲ್ಲ, ಹೇಳ್ತಾರಷ್ಟೇ. ಅಷ್ಟೇ. ಈಗ ಒಂದು ನೀವೇ ಹುಡ್ಕೊಂಡು ಹೋಗ್ಬೇಕು. ಎಷ್ಟು ಅಂತ ಮಾಡೋಕ್ಕಾಗತ್ತೆ ನೀವು? ಏನು ಮಾಡೋಕ್ಕಾಗುತ್ತೆ, ಮಾಡಬೇಕು. ಎಲ್ಲ ಕಷ್ಟ ಬಿಟ್ಟು ಮಾಡಬೇಕು. ಈಗ ನೀವು ಹೆಂಗ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು ನಮಗೆ. ಹೌದಾ? ನಮ್ದು ರೈತರ ಕೆಲಸನೇ. ಅಲ್ಲ, ಪ್ರದೀಪ್ ಈಶ್ವರ್ ಅವ್ರ ಕೆಲಸ ಹೆಂಗಿದೆ? MLA ಆಗಿ ಏನೇನು ಡೆವಲಪ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಇದುವರೆಗೂ ನಾವು ಸುಮಾರು ಅಂದರೆ ಒಂದು 30 ವರ್ಷದಿಂದ ಮೈನ್ ರೋಡ್ ಹಂಗೆ ಬಿದ್ದಿತ್ತು, ಒಳ್ಳೇದು ಮಾಡಿ. ಇನ್ನೊಂದೇನೆಂದರೆ ಜನಗಳಿಗೆ ಒಂದು ಸಮಸ್ಯೆ ಮಾಡಬೇಕು. ಯಾಕೆ ಪ್ರದೀಪ್ ಈಶ್ವರ ಆದ್ರಿಂದ MLA ಆಗಿದ್ದಾರಲ್ಲ, ರೈತರಿಗಾಗಲಿ ನಮ್ಮ ಜನಗಳಿಗಾಗಲಿ ಒಂದು ಮನೇನೂ ಇದು ಮಾಡಿಲ್ಲ. ಬಡವರಿಗಾಗಲಿ ಒಂದು ಸೀಮಾಸ ಬಡವರಿಗಾಗಲಿ ಒಂದು ಸಪೋರ್ಟ್ ಯಾಕೆ ಮಾಡಬಾರ್ದು? ಅದು ಮಾಡ್ಬೇಕು ತಾನೆ? ಮಾಡ್ತೀನಿ ಅಂತಂದ್ರು. ಎಲ್ಲಿ? ಅದೇ ಕೇಳ್ತಿದ್ದೀನಿ, ಎಲ್ಲಿ ಮಾಡಿದಾರ ಅಂತ. ಇಲ್ಲ. ಒಂದು ಕನಿಷ್ಠ ಇವಾಗ ಎಷ್ಟು ವರ್ಷ ಆಯಿತು? ಪ್ರದೀಪ್ ಈಶ್ವರ್ 3 ವರ್ಷ ಆಯ್ತು. ಏನು ಮಾಡಿದ್ದಾರೆ? ನಮ್ಮ ಪೆರೇಸಂದ್ರಕ್ಕಾಗಲಿ ಅಲ್ಲಿಗಳಿಗಾನಿ ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಒಂದು ಕನಿಷ್ಠ ಇವಾಗ ನೀವು ಬೇಕಾದರೆ ಬನ್ನಿ, ಕಾಲೋನಿ ಎಲ್ಲ ನೋಡೋಣ. ಹಳೆ ಮನೆಗಳು ಎಷ್ಟಿದೆ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅದನ್ನು ನೀನು ವಿಚಾರಿಸ್ಬೇಕು. ಹೌದು, ನೀನು MLA ಆಗಿದೆಯಾ, ನಮ್ಗೆ ಒಳ್ಳೆಯದೇ. ಯಾವುದು ಸೈಡ್ ಇವು ರೋಡ್ಗಳು ಮಾಡಿದ್ಯಾ, ಅದಕ್ಕೆ ನಾವು ಒಪ್ಕೊಂಡ್ವಿ. ಇವಾಗ ನಮ್ಮ ಕಾಲೋನಿಯವ್ರಿಗೆ ಅವ್ರಿಗೆ ಏನು ಮಾಡಿದ್ಯಾ? ಕನಿಷ್ಠ ಒಂದು ಕುರಿಗಳ ಲೋನು, ಒಂದು ಹಸು ಲೋನು, ಒಂದು ಸೈಟಿಗೆ ಯಾವುದಲ್ಲ
ಇದ್ ಮಾಡಿದ್ಯಾ? ಯಾವುದು ಇಲ್ಲ. ಬೇಕಾದ್ರೆ ನಿಮ್ಗೆ ಏನದ ಅಂತ ಬಂದು ಕೇಳಿದ್ಯಾ? ಅಲ್ಲಿಗೆ ಬರ್ತೀರಾ, ಲಕ್ಷ್ಮೀಪತಿ ಅವ್ರ ಮನೆ ಹತ್ರ ಬರ್ತೀಯಾ, ಇಲ್ಲಾಂದ್ರೆ ಅವರು ಇದ್ರು ಬರ್ತಾರೆ, ಅಲ್ಲಿ ಪೂಜೆ ಮಾಡ್ಕೊತಾರೆ, ಕಾರಲ್ಲಿ ನೋಡ್ಕೊಂಡು ಹಿಂಗೆ ಹೋಗ್ತಾರೆ ಅಷ್ಟೇ. ಯಾರನ್ನ ಸತ್ತು ಹೋದ್ರೆ ಅವ್ರಿಗೆ 100 ಒಂದು 10,000 15,000 ಕೊಡೋಕ್ಕೆ ಯುದ್ಧವಾಗಿಟ್ಟು ಅವ್ರು ಕೊಟ್ಟು ಬರ್ತಾರೆ ಅಷ್ಟೇ, ಹೋಗ್ತಾರೆ. ಹೌದಾ? ನಮ್ಗೆ ಮಶಾಣ ಇಲ್ಲಿಲ್ದ. ಆವಾಗ ನಾನು ಕೇಳಿದ್ದೆ ಪ್ರತೀಪ್ ಈಶ್ವರ್ನವ್ರು, ಸರ್ ನಮಗೆ ಇದುವರೆಗೂ ಯಾವುದೇ ಮಶಾಣಗಳಿಲ್ಲ, ಅದೊಂದು ಸಹಾಯ ಮಾಡಿ ಅಂತ ಅವತ್ತೊಂದು ಕಿವಿಗೆ ಹಾಕಿದ್ದೆ. ಅವರು ನಾನು ಮಾತಾಡಿದ್ದೆ ಅವ್ರನ್ನ. ಇವಾಗ ನಮಗೆ ಉಪಯೋಗಿಸೋಕ್ಕೆ 1-3 ವರ್ಷದಿಂದ ಮಶಾಣ ಮಾಡಿಕೊಟ್ನಷ್ಟೇ. ಅದೊಂದು ನಮ್ಗೆ ಮಾಡಿಕೊಟ್ರು. ಅವ್ರು ಬಡವರಿಗೆ ಒಂದು ಸಹಾಯ ಮಾಡಬೇಕಂತ ನಾವು ಕೇಳಕ್ಕೆ ಸಿದ್ಧವಾಗಿದ್ದೀವಿ. ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತೆ ಆಂಬ್ಯುಲೆನ್ಸು ಎಲ್ಲ ಹಿಂಗೆ, ಯಾಕಂದ್ರೆ ದುಡ್ಡು ಇಲ್ದಿರೋರಿಗೆ ಫ್ರೀ ಕೊಡ್ತೀವಿ ಇದು ಟ್ರೀಟ್ಮೆಂಟ್ ಅಂತ ಎಲ್ರಿ ಕೊಡ್ತಾರೆ. ಅವರೇ ಅಂದಿದ್ದು ಕರ್ಸಿ ಒಂದು ಮೀಟಿಂಗಲ್ಲಿ ನನ್ನ ಅಡ್ರೆಸ್ ಎಲ್ಲ ಕೊಡ್ತೀನಿ, ಕರ್ಸಿ ನಾನು ಮಾತಾಡ್ತೀನಿ. ಕೊಟ್ಟಿಲ್ಲ ಯಾರಿಗೂ. ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದೀರಾ? ಅಪ್ಪ ಒಂದಂದ್ರೆ ಆಂಬುಲೆನ್ಸ್ ಕೂಡ ನಾನು ದುಡ್ಡು ಕೊಟ್ಟಿದ್ದೀನಿ, ಬೇಕಾದ್ರೆ ತೋರಿಸಲ ಇವೆಲ್ಲ ಡಾಕ್ಯುಮೆಂಟ್ಗಳು. ಅಮ್ಮ ಆಂಬ್ಯುಲೆನ್ಸ್ ಬರಲಿಲ್ವಾ? ಬಂತು, ಅದಕ್ಕ ಕೊಟ್ಟರು, ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ, ಡ್ರೈವರ್ಕ ಕೊಟ್ಟಿದ್ದೀನಿ. ಫ್ರೀ ಅಂತಾರಲ್ಲ ಅವರು. ಏನ್ ಫ್ರೀ? ಎಲ್ಲಿ ಫ್ರೀ? ಅಲ್ಲಿ ಸಮಾಧಿ ಅಷ್ಟೇ, ಸಮಾಧಿ ಭೂಮಿ ಫ್ರೀ ಅಷ್ಟೇ ಅದು.